ಸ್ನೇಹಿತರೆ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಯೂಟ್ಯೂಬಲ್ಲಿ ಕೆಲವು ವೀಡಿಯೋಗಳು ಬರ್ತಾ ಇದ್ದಾವೆ. ಯಾವುವು ಅಂದರೆ ಈ ಕಾಮಿಡಿ ಕಿಲಾಡಿಗಳಲ್ಲಿ ಮತ್ತು ಅದೆಂಥದೋ ಶಿಲ್ಲಿಲ್ಲ ಯಾವುದೋ ಇನ್ನೊಂದು ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಮಜಾ ಟಾಕೀಸ್ ಕಾರ್ಯಕ್ರಮದಲ್ಲಿ ಇವರೆಲ್ಲ ಅಭಿನಯಿಸಿದ್ರಲ್ಲ, ಇವರೆಲ್ಲ ಕಾಮಿಡಿ ಮಾಡಿರೋರು, ಇವರೆಲ್ಲ ಕಿತ್ತೋಗಿರೋ ಡಬಲ್ ಮೀನಿಂಗ್ ಕಾಮಿಡಿ ಮಾಡಿರೋರೆಲ್ಲ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಡೋಂಗೆ ಆಗಿದ್ದಾರೆ. ಇವತ್ತೆಲ್ಲ ರೀಲ್ಸ್ ಮಾಡ್ಕೊಂಡು ಇವರೆಲ್ಲ ಏನೇನು ಮಾಡ್ತಾಯಿದ್ರು ಅಂದರೆ, ನೀವು ಆ ಜ್ಯೋತಿಷ್ಯಕ್ಕೆ ಹೋಗಿ ಒಳ್ಳೇದಾಗುತ್ತೆ, ಈ ಜ್ಯೋತಿಷ್ಯ ಕೇಳ್ಕೊಳ್ಳಿ ಒಳ್ಳೇದಾಗುತ್ತೆ, ಆ ದೇವಸ್ಥಾನಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂದರೆ ಇವ್ರು ಯಾರನ್ನೂ ಒಳ್ಳೆ ವಿದ್ಯೆ ಕಲೀರಿ ಅಂತ ಹೇಳ್ತಾ ಇಲ್ಲ. ಈ ಕಪ್ಪಿ ಮುಂಡೆ ತಾವು ಆ ಚಾನಲ್ಗೆ ಹೋಗೋಕ್ಕಿಂತ ಮುಂಚೆ ಏನೂ ಇರಲಿಲ್ಲ. ಇವು ಆ ಚಾನಲ್ಗೆ ಹೋದ್ಮೇಲೆ ಬೆಳೆದಿದ್ದು, ಆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಬೆಳೆದಿದ್ದು, ಆ ಶಾಸ್ತ್ರ ಕೇಳಿದಾಗೆಲ್ಲ ಬೆಳೆದಿದ್ದು, ಆ ಜ್ಯೋತಿಷ್ಯ ಕೇಳಿದಾಗೆಲ್ಲ ಬೆಳೆದಿದ್ದು. ಇವ್ರನ್ನ ಬೆಳೆಸಿದ್ದು ಕನ್ನಡಿಗರು, ಕನ್ನಡ ಜನರು. ಇವತ್ತು ಇವ್ರ ದುಡ್ಡಿಗೋಸ್ಕರ ಇವತ್ತು ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು ಅಂದರೆ, ರಮ್ಮಿ ಆಡಿ, ಅದನ್ನು ಆಡಿ, ಇದನ್ನು ಆಡಿ, ಆಮೇಲೆ ಜ್ಯೋತಿಷ್ಯ ಕೇಳಿ ಇವ್ರ ಹತ್ರ ಬಂದಿದ್ರು ನನಗೆ ಒಳ್ಳೇದಾಗೋಯ್ತು, ಹಂಗಾಗೋಯ್ತು, ಹಿಂಗಾಗೋಯ್ತು ಅಂತಂದೇಳಿ ಅವ್ರ ಹತ್ರ ದುಡ್ಡಿಸ್ಕೊಂಡು ಈ ಥರ ಸುಳ್ಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದಾರೆ. ದಯವಿಟ್ಟು ಇವರ ಮಾತನ್ನು ಕೇಳೋಕ್ಕೆ ಹೋಗಬೇಡಿ. ನೀವು ನಿಮ್ಮ ನಂಬಿಕೆಯಿಂದ ದೇವರಿಗೆ ಕೈ ಮುಗಿರಿ, ನಿಮ್ಮ ನಂಬಿಕೆಯಿಂದ ಜೀವನ ಮಾಡಿ. ಕಾಯಕವೇ ಕೈಲಾಸ ಅಂತೇಳಿ ಕೆಲಸ ಮಾಡಿದರೆ, ಆ ಕೆಲಸನೇ ನಾವು ದೇವ್ರು ಅಂದ್ಕೊಂಡು ಕೆಲಸ ಮಾಡಿದ್ರೆ ನಿಜವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ. ನಾವು ಕೊಟ್ಟಿರೋ ಕೆಲಸನ ಸರಿಯಾದ ರೀತಿಯಲ್ಲಿ ಮಾಡಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಒಳ್ಳೆಯದಾಗಲ್ಲ. ಇವತ್ತೇನಪ್ಪ ಅಂದರೆ, ಮೈಗಳ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮೈಗಳ್ರು ತುಂಬ ಜನ ಆಗಿದ್ದಾರೆ. ಅಂಥ ಮೈಗಳ್ರು, ಅಂಥ ಸೋಮಾರಿಗಳು ಇವತ್ತು ಮೈ ಬಗ್ಗಿಸಿ ದುಡಿಯೋಕ್ಕಾಗದೆ ಇಂಥ ಕಿತ್ತೋಗಿರೋ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ರಮ್ಮಿ ಆಡ್ಕಳ್ಳಿ ಅವ್ರು ಯಾರು ಕಾಮಿಡಿ ಕಿಲಾಡಿಗಳಲ್ಲಿ ಬಂದಿರತಕ್ಕಂಥ ಎಲ್ಲ ಆ ಜಗಣ್ಣ ಆಗಿರ್ಬೋದು, ಆಮೇಲೆ ಇವರು ಅವಮ್ಮ ಯಾರು ನಯನ, ಅವಮ್ಮ ಬಂದು ಆ ಜ್ಯೋತಿಷಕ್ಕೆ ಹೋಗಿ ಈಗ ಹೋಗಿ ಇವ್ರನ್ನೆಲ್ಲ ನೋಡೋಕ್ಕಾಗ್ತಾಯಿಲ್ಲ. ಇವಾಗ ಏನಪ್ಪ ಅಂದರೆ, ಏನೋ ಸೀಮೆಗಿಲ್ದಿರೋರು ಇವರು ಭಯಂಕರ ಕಲಾವಿದರು ಅಂತ ಮೆರಿತಾ ಇದ್ದಾರೆ. ಇವೆಲ್ಲ ಬೇಡ ದಿನ ಇರಲ್ಲ, ನೋಡಿದ್ದೀವಿ. ಎಂತೆಂಥವ್ರು ಮುಂಡ ಮುಚ್ಕೊಂಡು ಹೋಗಿದ್ದಾರೆ. ನೀವೇ ಲೆಕ್ಕ. ಇನ್ನು ಮುಂದಿನ ದಿವಸದಲ್ಲಿ ನಿಮ್ಮನ್ನು ನೋಡೋರು ಇರೋಲ್ಲ, ನಿಮ್ಮನ್ನು ಮೂಸಿ ನೋಡೋರು ಇರೋಲ್ಲ. ನೀವೇನಾದ್ರೂ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀರಲ್ಲ, ನೀವು ಕಾಮಿಡಿ ಕಿಲಾಡಿಗಳಿಗೆ ಹೋಗಲಿಲ್ಲ ಅಂದಿದ್ರೆ, ಮಜಾ ಟಾಕೀಸಿಗೆ ಹೋಗಲಿಲ್ಲ ಅಂದಿದ್ರೆ, ಮಜಾ ಭಾರತಕ್ಕೆ ಹೋಗಲಿಲ್ಲ ಅಂದಿದ್ರೆ, ಮತ್ತು ಗಿಚ್ಚಿಗಿಲಿ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ ಅಂದಿದ್ರೆ ಇವತ್ತು ನಿಮ್ಮನ್ನು ಯಾರು ಮೂಸಿ ನೋಡ್ತಾ ಇರಲಿಲ್ಲ. ಇವತ್ತು ನಿಮ್ಮನ್ನು ಮೂಸಿ ಕೂಡ ನೋಡ್ತಾ ಇರಲಿಲ್ಲ. ಇವತ್ತು ನಿಮ್ಮ ಮಕನೂ ನೋಡ್ತಾ ಇರಲಿಲ್ಲ. ಇವತ್ತು ನೀವು ಅಲ್ಲಿಗೆ ಹೋಗಿದ್ದಕ್ಕೆ ನೀವು ಜಿ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ನೀವು ಜಿ ಕನ್ನಡಕ್ಕೆ ಇವತ್ತು ಜಿ ಕನ್ನಡದ ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡಬೇಕಾಗಿದೆ. ಆಮೇಲೆ ಕಲರ್ಸ್ ಕನ್ನಡದ ಫೋಟೋ ಇಟ್ಕೊಂಡು ನೀವು ಪೂಜೆ ಮಾಡಬೇಕಾಗಿದೆ. ನೀವು ಸ್ವಾಮೀಜಿಗಳದೆಲ್ಲ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಾಗಿರೋದು. ಸ್ವಾಮೀಜಿಗಳು ಮೈ ಬಗ್ಗಿಸಿ ದುಡಿಯೋಕ್ಕಾಗ್ತಾಯಿಲ್ಲ. ನಿಮಗೆ ದುಡ್ಡು ಕೊಟ್ಟು ನಿಮ್ಮಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಿಸ್ತಾ ಇದ್ದಾರೆ. ಅಯ್ಯೋ ಕೊಪ್ಪಿ ಮುಂಡತವ, ನಿಮ್ಮನ್ನೆಲ್ಲ ಜನ ನೋಡಿದ್ದಾರೆ ಟಿ ವಿಲಿ. ಆ ಜ್ಯೋತಿಷ್ಯ ಹತ್ರ ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ, ನೀವೆಂಥ ಮನೆ ಆಡಿರಬೇಕು. ಆ ಜ್ಯೋತಿಷ್ಯಕ್ಕೆ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಶಾಸ್ತ್ರ ಕೇಳಿಬಿಟ್ರೆ ನಾವು ಉದ್ಧಾರ ಆಗ್ಬಿಡ್ತೀವ, ನಾವು ಬೆಳೆದು ಬಿಡ್ತೀವ. ಏನು ಕೆಲಸ ಮಾಡೋದು ಬೇಡವಂಗಾದ್ರೆ? ಏನಲ್ಲೋ ಜ್ಯೋತಿಷ್ಯ ಕೇಳಿಬಿಟ್ರೆ ನಾವು ಇದು ಊಟ ಎಲ್ಲ ಅದಷ್ಟು ಕದ ಸೇರಿಬಿಡುತ್ತಾ? ಇಲ್ವಲ್ಲ, ಸೇರಲ್ಲ. ಕೆಲಸ ಮಾಡಬೇಕಲ್ಲ. ನಿಮ್ಮನ್ನು ಯಾರು ನೋಡಿದ್ರು? ನೀವು ಟಿ ವಿಲಿ ಬಂದದಕ್ಕೆ ತಾನೇ ನಿಮ್ಮನ್ನೆಲ್ಲ ಜನ ನೋಡಿದ್ದು. ಟಿ ವಿಲಿ ಬರಲಿಲ್ಲ ಅಂದರೆ ಹೆಂಗೆ ನೋಡ್ತಿದ್ರು ನಿಮ್ಮನ್ನು? ಈ ಥರ ದುರುಪಯೋಗ ಪಡಿಸ್ಕೋಬೇಡಿ. ಜನಗಳಿಗೆ ಒಳ್ಳೆ ಸಂದೇಶ ಕೊಡಿ. ಇಲ್ಲಾಂದರೆ ಬಿಟ್ಬಿಡಿ. ನಿಮ್ಮ ಕೈಲಿ ಏನು ಕಿಶ್ಯಕ್ಕೆ ಅಂದರೆ ಇಂಥವೆಲ್ಲ ಮಣ್ಣು ತಿನ್ನೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಅವ್ರು ಯಾರೋ ವಿಲನ್ ಪಾತ್ರ ಮಾಡ್ತಾರೆ, ಶರತ್ ಅವ್ರ ಹೆಸರು ಏನು, ಲೋಹಿತೇಶ್ವರು, ಅವರು ರಮ್ಮಿ ಆಡಿ ಅಂತ ಹೇಳ್ತಾ ಇದ್ದಾರೆ. ಕತ್ತೆ ವಯಸ್ಸಾಗಿದೆ ನಿನಗೆ, ಇಷ್ಟು ದಪ್ಪ ಇದೆಯಾ ನೀನು, ರಮ್ಮಿ ವಯಸ್ಸಾಡಿ ಅಂತೇಳಿ ದುಡ್ಡುಗೋಸ್ಕರ ಇನ್ನೊಂದು ಜನ ಎಲ್ಲ ವಿಲನ್ನ ಮಾಡಿದ್ದಾರೆ. ಇಲ್ಲೂ ಕೂಡ ವಿಲನ್ನಾಗೆ ನೀನು ತೋರಿಸ್ತಾ ಇದೆಯಲ್ಲ ರಮ್ಮಿ ಆಡಿ ಅಂತ. ನಿನಗೇನು ಜ್ಞಾನ ಅಲ್ವ ನಿನಗೆ? ನೀನು ರಮ್ಮಿ ಆಡಿ ಬೆಳೆದೆ. ನೀನು ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ಬೆಳಿಲಿಲ್ವ ನೀನು? ರಮ್ಮಿ ಆಡಿ ಬೆಳೆದಿದ್ಯಾ? ರಮ್ಮಿ ಆಡಿ ಉದ್ಧಾರ ಆಗಿದೆಯಾ ನೀನು? ಅಯ್ಯೋ ನಿನ್ನ ಮಕ ಮುಚ್ಚ. ಈ ಥರ ಅಡ್ವರ್ಟೈಸ್ಮೆಂಟ್ ಯಾಕೆ ರಯ್ಯ ಕೊಡ್ತೀರಾ? ಜನಗಳನ್ನ ಹಾಳು ಮಾಡೋಂಥ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಹೋಗಬೇಡಿ, ಗೊತ್ತಾಯ್ತಾ? ಇಂಥ ಜಾಹೀರಾತು ಕೊಡೋಕೆ ಹೋಗಬೇಡಿ. ದುಡ್ಡಿಗೋಸ್ಕರ ಜನರನ್ನು ಹಾಳು ಮಾಡೋಕೆ ಹೋಗಬೇಡಿ. ಈ ರಮ್ಮಿಯಿಂದ, ಈ ಜೂಜಾಟದಿಂದ ಎಷ್ಟೋ ಜೀವನನ, ಎಷ್ಟೋ ಸಂಸಾರನ ಹಾಳು ಹೋಗಿದ್ದೇವೆ. ಅಂಥವ್ನು ಹೇಳೋದು ಬಿಟ್ಬಿಟ್ಟು ನೀವು ಕಪ್ಪಿ ಮುಂಡೆ ತಾವು ಈ ಸಿನಿಮಾದಲ್ಲಿ ಬೆಳೆದಿರೋರು, ಈ ಧಾರಾವಾಹಿಲಿ ಬೆಳೆದಿರೋರು, ಈ ರೀಲ್ಸಲ್ಲಿ ಬೆಳೆದಿರೋರೆಲ್ಲ ಇವತ್ತು ದೇವಸ್ಥಾನಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ದುಡ್ಡಿಸ್ಕೊಂಡು ದೇವಸ್ಥಾನಗಳ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಆ ದೇವಸ್ಥಾನಕ್ಕೆ ಬನ್ನಿ, ಆ ತೆಂಗಿನಕಾಯಿ ಕಟ್ಟಿ, ಈ ಬದನೆಕಾಯಿ ಕಟ್ಟಿ, ಈ ಮೂಲಂಗಿ ಕಟ್ಟಿ, ಮೆಣಸಿನ್ಕಾಯಿ ಕಟ್ಟಿ ಅಂತಂದು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅವಮ್ಮ ಯಾರು ಡೋಲೋ 65 ಅವರು ಕೂಡ ಅದೇ ಶುರು ಮಾಡ್ಕೊಂಡವ್ರೆ. ಅಲ್ಲಿಗೆ ಬರ್ರಿ, ಇಲ್ಲಿಗೆ ಬರ್ರಿ, ಈ ಕಾಯಿ ಕಟ್ಟಿ ನನಗೆ ಬಂದದ್ದು ಒಳ್ಳೇದಾಯಿತು ಅಂತಂದೇಳಿ. ಇವಮ್ಮ ಕರೋನಾದಲ್ಲಿ ನನಗೆ ಒಟ್ಟಿಟ್ಟಿಲ್ಲ ಅಂತಂದು ಹೇಳಿಬಿಟ್ಟು ಅದು ಯಾವುದೋ ಡೋಲೋ 50 ತಗೊಳ್ಳಿ ಅಂತಂದು ಹೇಳಿದರು. ಈಗ ರೀಲ್ಸ್ ಮಾಡಿ ಒಂದು ಸ್ವಲ್ಪ ದುಡ್ಡು ಮಾಡ್ಕೊಂಡು ಇವಾಗ ಅವ್ರನ್ನ ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಕರೀತಾ ಇದ್ದಾರೆ. ಅಂದರೆ ದುಡ್ಡಿಗೋಸ್ಕರ ನಮ್ಮ ಜನ ಏನು ಬೇಕಾದ್ರು ಯಾರು ಬೇಕಾದ್ರೂ ತಲೆ ಹಿಡಿತಾರೆ ಅನ್ನೋದಾಗೆ ಅರ್ಥ ಆಯಿತು. ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಈ ರೀಲ್ಸ್ ಮಾಡೋರು, ಈ ಯೂಟ್ಯೂಬಲ್ಲಿ ಬರೋದು, ಆಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇರೋದು, ದಯವಿಟ್ಟು ಇವೆಲ್ಲ ನಂಬೋಕ್ಕೆ ಹೋಗಬೇಡಿ. ನಿಮ್ಮ ಕೆಲಸನೇ ದೇವ್ರು ಅಂದ್ಕೊಳ್ಳಿ. ನಿಮ್ಮ ಜೀವನನೇ ನೀವು ನಮಗೆ ಕೊಟ್ಟಿರೋದೇ, ನಾವು ಹುಟ್ಟಿರೋದೇ ಒಂದು ಭಾಗ್ಯ, ಸೌಭಾಗ್ಯ. ನಮ್ಮ ಮನುಷ್ಯನ ಜನ್ಮನೇ ಒಂದು ಸೌಭಾಗ್ಯ ಅಂದ್ಕೊಂಡು ಜೀವನ ಮಾಡಿದರೆ ನಾವು ಭಾಳ ಅದ್ಭುತವಾಗಿರ್ತೀವಿ. ದೇವ್ರಿದ್ದಾನೆ, ಕೈ ಮುಗಿರಿ. ದೇವ್ರಿದ್ದಾನೆ, ಗೊತ್ತಾಯ್ತಾ?
ದೇವರು ಇದಾನೆ, ಕೈ ಮುಗಿರಿ. ಭಾಳ ಅದ್ಭುತವಾಗಿ ನೀವು ದೇವ್ರಿಲ್ಲ ಅಂದ್ಕೊಂಡು ಅದೇ ದೇವ್ರು ಕೂಡ ನನಗೆ ತೆಂಗಿನಕಾಯಿ ಕಟ್ಟು, ನನಗೆ ಮೂಲಂಗಿ ಕಟ್ಟು, ನನಗೆ ಇಷ್ಟಿಷ್ಟು ಹೂನಾರ ಹಾಕು, ಬೆಣ್ಣೆ ಹಾಕು, ತುಪ್ಪ ಹಾಕು ಅಂತ ಯಾವ ದೇವರು ಹೇಳಿಲ್ಲ, ಗೊತ್ತಾಯ್ತಾ? ದೇವ್ರು ಇರೋದಕ್ಕೆ ನಾವೆಲ್ಲ ಇದ್ದೀವಿ. ಅದು ಬಿಟ್ಬಿಟ್ಟು ನೀವು ಪೂಜಾರಿಗಳು ಹೇಳ್ದಂಗೆ ಕೇಳಕ್ಕೆ ಹೋಗಬೇಡಿ, ಶಾಸ್ತ್ರಿಗಳು ಹೇಳ್ದಂಗೆ ಕೇಳಕ್ಕೆ ಹೋಗಬೇಡಿ. ನಿಮ್ಮ ತಲೆಯಲ್ಲಿ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ, ಮೌಢ್ಯತೆ ಬೇಡ. ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷ ಆದರೂ ಕೂಡ, ಇಂಥ ಶತಮಾನಗಳು ಬಂದರೂ ಕೂಡ, ಇಷ್ಟೊಂದು ವಿಜ್ಞಾನ ಬಂದರೂ ಕೂಡ ನೀವೆಲ್ಲ ಕೋಪಿ ಮುಂಡತ್ತ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕಟ್ಟೋದು, ಅದು ಕಟ್ಟೋದು, ಇದು ಕಟ್ಟೋದೆಲ್ಲ ಮಾಡ್ಕೆ ಕೂತ್ಕೊಂಡ್ರೆ ಒಳ್ಳೇದಾಯ್ತಾ? ಹಂಗಂದ್ರೆ ನೀವೆಲ್ಲ ಒಳ್ಳೇದಾಗಂಗಿದ್ರೆ ನಮ್ಮ ರಾಜ್ಯ ಯಾಕೆ ಒಳ್ಳೇದಾಗ್ಬೇಡ ಅಂತ ಕೇಳ್ಕೊಳ್ಳಿ. ಬರೀ ನೀವು ಒಳ್ಳೇದಾಕಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಬಂದು ಕಿತ್ತಾಡೋದು ಏನಕ್ಕದು? ನೀವು ಚೆನ್ನಾಗಿದ್ರೆ, ಊರೇ ಚೆನ್ನಾಗಿಲ್ಲ ಅಂದರೆ ಪುಟ್ಕೋಚಿ ನೀವು ಚೆನ್ನಾಗಿದ್ರೆ ಏನು ಪ್ರಯೋಜನ? ನಾನೊಬ್ಬ ಚೆನ್ನಾಗಿದ್ರೆ ಏನು ಊರೆಲ್ಲ ಚೆನ್ನಾಗಿದ್ರು ತಾನೇ ನಾನು ಚೆನ್ನಾಗಿರ್ಬೇಕಾಗಿರೋದು? ನಾನೊಬ್ಬ ಚೆನ್ನಾಗಿದ್ರೆ ಏನು ರೀ ಪ್ರಯೋಜನ? ನೀನೊಬ್ಬ ಚೆನ್ನಾಗಿದ್ರೆ ನಿನ್ನನ್ನು ನೆಮ್ಮದಿಯಾಗಿರಕ್ಕೆ ಬಿಡಬೇಕಲ್ಲ ಊರಲ್ಲಿ. ಎಲ್ಲ ಪರಿಹಾರ ಆಗೋದು ಅನ್ಬೋದು, ಸಾಧ್ಯನೇ ಇಲ್ಲ. ದಯವಿಟ್ಟು ಯಾರು ಕೂಡ ಇಂಥವೆಲ್ಲ ನಂಬೋಕೆ ಹೋಗಬೇಡಿ. ದೇವರಿದ್ದಾನೆ, ನಂಬಿಕೆಯಿಂದ ಕೈ ಮುಗಿರಿ, ಒಳ್ಳೇದಾಗುತ್ತೆ. ಕಾಯಕವೇ ಕೈಲಾಸ, ಕೆಲಸನೇ ದೇವರು ಅನ್ಕೊಳ್ಳಿ ಹೇಳಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಕೇಳ್ಕೊಂತಿದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.